ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯ ಸವಿ ಸಂಚಾರ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸ್ಪೈಸಿ ಮತ್ತು ಕ್ರಿಸ್ಪಿ ಆದಂತಹ ಖಾರದ ಹೋಳಿಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. ನೋಡ್ರಿ, ಮೊದಲ ಒಂದು ಬಟ್ಲ ಆಗಷ್ಟು ಮೈದಾ ಹಿಟ್ಟು ತೊಗೋಬೇಕು, ಚಿಟಿಕೆ ಉಪ್ಪು ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕೊಂತ ಈ ಹಿಟ್ಟನ್ನು ಕಲಿಸ್ಕೋಬೇಕು. ಭಾಳ ಗಟ್ಟಿನೂ ಬೇಡ, ಭಾಳ ಮೆತ್ತಗೂ ಬೇಡ. ಒಂದು ಹದಕ್ಕೆ ಕಲಿಸ್ಕೊಂಡು ಒಂದು 5 ನಿಮಿಷ ನೆನೆಕಿಡೋಣ. ಅಷ್ಟರೊಳಗೆ ಒಂದು ಮಸಾಲೆ ತಯಾರಿಸ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 10ರಿಂದ 15 ಆಗೋಷ್ಟು ಹಸಿ ಮೆಣಸಿನ್ಕಾಯಿ, ಒಂದಷ್ಟು ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ರೀತಿಯಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ನೋಡ್ರಿ, ಇವಾಗ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿನಿ. ಈಗಾಗಲೇ ಪೇಸ್ಟ್ ಮಾಡ್ಕೊಂಡಿವಲ್ಲ ಆ ಮಸಾಲೆನ ಆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಕಟ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಎಳ್ಳು ಹಾಕ್ಕೋಬೇಕು, ಜೀರಿಗೆ, ಅಜ್ವಾನ, ಆಮೇಲೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನಾವು ಈಗಾಗಲೇ ಮೈದಾ ಹಿಟ್ಟೇನು ಕಲಿಸ್ಕೊಂಡಿವಲ್ಲ ಅದೇ ಹದ ಬರಬೇಕು, ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ನೋಡ್ರಿ, ಇವಾಗ ಹಿಟ್ಟು ಕೂಡ ರೆಡಿ ಆಗೈತಿ. ಇದೊಂದು ಮಸಾಲ ರೆಡಿ ಆಯಿತು. ಮುಂದೆ ಏನು ಮಾಡೋದು ನೋಡೋಣ ಬನ್ನಿ. ಬೇಳೆ ಹೋಳಿಗೆ ಮಾಡ್ಕೊತೀವಲ್ಲ ನಾವು, ಅದೇ ಥರನೇ ಹಿಟ್ಟು ಮತ್ತು ಖಾರದ ಹೂರಣ ಏನೈತಲ್ಲ ಎರಡನ್ನೂ ಒಂದೇ ಸಮ ಅಳತೆಯಲ್ಲಿ ತಗೋಬೇಕು. ಹೋಳಿಗೆ ಮಾಡ್ಕೊಳಕ್ಕೆ ಹೆಂಗೆ ತುಂಬ್ಕೋತೀವಿ ನೋಡು, ಅದೇ ರೀತಿಯಾಗಿ ತುಂಬ್ಕೊಳ್ಬೇಕು. ಸಣ್ಣ ಉಳ್ಳಿ ಮಾಡ್ಕೋಬೇಕು. ತೆಳ್ಳಗೆ ಬರ್ಬೇಕು ಇವು, ಅವಾಗ ಕ್ರಿಸ್ಪಿ ಆತವು, ಟೇಸ್ಟ್ ಇರ್ತೈತಿ. ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಹೋಳಿಗೆ ರೀತಿ ದೊಡ್ಡದಾಗಿ ಮಾಡಬಾರ್ದು, ಸಣ್ಣ ಮಾಡ್ಕೋಬೇಕು ಇವನ್ನ. ಇದೇ ರೀತಿಯಾಗಿ ನಾನಿಲ್ಲಿ ಒಂದಿಷ್ಟನ್ನು ಒಮ್ಮಿಲ್ಕೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವನ್ನ ಎಣ್ಣೆಗೆ ಹಾಕಿ ಕರಿಬೇಕು. ನೋಡ್ರಿ, ನಾನಿಲ್ಲಿ ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿತ್ತು. ಈಗಾಗಲೇ ಲಟ್ಟಿಸ್ಕೊಂಡಂಥ ಖಾರದ ಹೋಳಿಗೆ ಏನಿದಾವಲ್ಲ ಅವ್ರನ್ನ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ನೋಡ್ರಿ, ಈ ರೀತಿ ಎಲ್ಲವಷ್ಟು ಕರಿಬೇಕು. ಈ ಖಾರದ ಹೋಳಿಗೆ ಏನದಲ್ಲ ಇದಕ್ಕೆ ಎಡ್ಮೆ ಅಂತ ಕೂಡ ಕರೀತಾರೆ. ಇದನ್ನು ನನ್ನ ಫ್ರೆಂಡ್ ನನಗೆ ಹೇಳಿಕೊಟ್ಟಿದ್ಲು. ನಾ ಈಗಾಗಲೇ ಮನೇಲಿ ಒಂದ್ಸತಿ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಈ ಖಾರದ ಹೋಳಿಗೆ ಏನದಲ್ಲ ಒಂದು ವಾರದ ಗಟ್ಟಲೆ ಇಟ್ಕೊಂಡು ಕೂಡ ನಾವು ಬಳಸ್ಬೋದು, ಏನೂ ಆಗಲ್ಲ, ಚೆನ್ನಾಗಿರ್ತವೆ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಮನೆ ಮಂದಿ ಎಲ್ಲ ಇಷ್ಟಪಡಂಗೆ ಆಗ್ತಾವೆ. ನಾನು ಮಾಡುವಂಥ ಅಡುಗೆಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನ್ನ ಚಾನಲನ್ನು ಫಾಲೋ ಮಾಡಿ.